ಬೇಸಿಗೆ ಶುರುವಾಯಿತು ಅಂದರೆ ಸಾಕು, ಹಲಸಿನಕಾಯಿ ಮಾವಿನಕಾಯಿಯ ಭರಾಟೆ ಶುರುವಾಗ್ಬಿಡತ್ತೆ. ಎಳೆ ಹಲಸಿನಕಾಯಿ ಸಿಕ್ಬಿಟ್ರಂತೂ ಅದರಲ್ಲಿ ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ಬೋದು. ಹುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಮಜ್ಜಿಗೆ ಹುಳಿ ಮಾಡ್ಬೋದು, ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ಬೋದು. ಆಲ್ರೆಡಿ ಒಂದು ರೀತಿಯ ಹಲಸಿನಕಾಯಿ ಹುಳಿ ರೆಸಿಪಿಯನ್ನು ನಾನು ತೋರಿಸಿದ್ದೇನೆ. ಇದು ಇನ್ನೊಂಚೂರು ಡಿಫ್ರೆಂಟ್ ಆಗಿರುವಂತಹ ಒನ್ ಆಫ್ ಮೈ ಫೇವ್ರೇಟ್ ಅಡುಗೆ, ಹಲಸಿನ ಗುಜ್ಜೆ ಹುಳಿ ಅಥವಾ ಹಲಸಿನ ಗುಜ್ಜಿಗೆಯ ಹುಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಎಳೆದಾಗಿರುವಂತಹ ಈ ರೀತಿಯ ಹಲಸಿನಕಾಯಿ ಬೇಕಾಗತ್ತೆ. ನಾನು ಊರಿಗೆ ಹೋಗಿದ್ದೆ, ನನ್ನ ಅತ್ತೆ ಕೊಟ್ಟು ಕಳಿಸಿದ್ರು ವಿಡಿಯೋಕ್ಕೆ ಏನಂದ್ರು ಮಾಡು ಅಂತ. ಸೊ ನಾನು ಇದರಲ್ಲಿ ಹುಳಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋದಕ್ಕೆ ಚಾಕುಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಮತ್ತು ಕೈಗೂ ಸ್ವಲ್ಪ ತೆಂಗಿನೆಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಇದರಲ್ಲಿ ಮೇಣ ಅಥವಾ ಅಂಟು ಇರುತ್ತೆ, ಅದು ಕೈಗೆ ಹಿಡಿಬಾರ್ದು ಅಂದರೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಮುಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಕಟ್ ಮಾಡ್ತಾ ಇದ್ದೀನಿ. ಇದು ಹದವಾಗಿದೆ, ತುಂಬ ಎಳೆದಾದರೂ ಚೆನ್ನಾಗಾಗಲ್ಲ. ಹಾಗಂತ ಬಲ್ತು ಅದರಲ್ಲಿ ಹಲಸಿನ ಸೊಳೆಗಳು ಬಂದರೆ ಅದು ಸಹ ಚೆನ್ನಾಗಾಗಲ್ಲ. ಇಷ್ಟೇ ಇರಬೇಕು. ಇದರಲ್ಲಿ ಬರುವಂಥ ಮೇಣವನ್ನು ಈ ರೀತಿಯ ತೆಂಗಿನ ನಾರೇನಿರುತ್ತೆ ಅದರಲ್ಲಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಮಗೆ ಹುಳಿಗೆ ಎಷ್ಟು ದೊಡ್ಡದು ಪೀಸಸ್ ಬೇಕೋ ಆ ರೀತಿ ತುಂಡನ್ನಾಗಿ ನಾನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ 2 ಭಾಗ ಮಾಡಿಕೊಂಡು ಅದರಲ್ಲಿ ಮತ್ತೆ 2 ಭಾಗ ಮಾಡಿಕೊಂಡು 4 ಭಾಗಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಈ ಮೇಲಿನ ಭಾಗ ಮತ್ತು ಕೆಳಗಿನ ಸಿಪ್ಪೆಯ ಭಾಗ ಬೇಡ. ಸೊ ನಾನಿವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಾತ್ರ ಅಂದರೆ ಈಗಷ್ಟೇ ಅದು ಸೊಳೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿಯಲ್ಲಿದ್ದರೆ ಅದು ಹುಳಿಗಾಗಲಿ ಪಲ್ಯಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಮೇಲಿನ ಮೂಗು ಅಂತ ಹೇಳ್ತೀವಿ ನಾವು, ಅದನ್ನು ಕಟ್ ಮಾಡಿ ಸಿಪ್ಪೆಯನ್ನು, ಆ ಮುಳ್ಳಿನ ಭಾಗದ ಸಿಪ್ಪೆಯನ್ನು ಸಹ ಸ್ವಲ್ಪ ದಪ್ಪವಾಗಿ ನಾನು ಕಟ್ ಮಾಡಿಕೊಂಡು ಮಧ್ಯಮ ಗಾತ್ರದ ಹೋಳನ್ನಾಗಿ ಮಾಡ್ತಾ ಇದ್ದೀನಿ. ಹುಳಿಗೆ ಸ್ವಲ್ಪ ಹೋಳು ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಇದೇ ಹದದಲ್ಲಿ ಇರಬೇಕು. ತುಂಬ ಬಲ್ತ್ರೆ ಅದು ಎಲ್ಲ ಬಿಟ್ಕೊಂಡು ಬಿಡುತ್ತೆ. ಹುಳಿ ಮಾಡಿದಾಗ ಅದು ಚೆನ್ನಾಗಾಗಲ್ಲ. ಎಳೆದಾಗ್ಬಿಟ್ರೆ ಕರ್ಗೋಗ್ಬಿಡುತ್ತೆ. ಈಗ ಒಂದು ಸ್ವಲ್ಪ ತಣ್ಣೀರಿಗೆ ಉಪ್ಪನ್ನು ಹಾಕಿ ತುಂಡು ಮಾಡಿದಂತಹ ಹೋಳುಗಳನ್ನು ಇದಕ್ಕೆ ಹಾಕಿಡ್ತಾ ಇದ್ದೀನಿ. ಏಕೆಂದರೆ ಬಣ್ಣ ಬೇಗ ಕಪ್ಪಾಗಿಬಿಡತ್ತೆ. ಹಾಗಾಗಿ ಈಗ ಪೂರ್ತಿಯಾಗಿ ಹೋಳು ಮಾಡಿ ಆಗಿದೆ. ಇದೊಂದು ದೊಡ್ಡ ಕೆಲಸ, ಬಾಕಿದೆಲ್ಲ ತುಂಬಾ ಈಸಿ. ಈಗ ಇದಕ್ಕೆ ಒಂದೇ ಒಂದು ಹಿಡಿಯಷ್ಟು ಅಥವಾ 1/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ಮೊದಲಿಗೆ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಚಿಟಿಕೆ ಅರಿಶಿಣ ಮತ್ತು ಎಣ್ಣೆಯನ್ನು ಹಾಕಿ ಇದನ್ನು ಬೇಳೆಯನ್ನು ಬೇಯಿಸ್ಕೋತೀನಿ. ಈ ಹುಳಿಗೆ ಸಾಮಾನ್ಯವಾಗಿ ಬೇಳೆಯನ್ನು ಹಾಕಲ್ಲ, ಆದರೆ ಸ್ವಲ್ಪ ಬೇಳೆ ಹಾಕಿದ್ರೆ ಚೆನ್ನಾಗಾಗತ್ತೆ. ಆಪ್ಷನಲ್ ತೊಗರಿಬೇಳೆ ಹಾಕೋದು. ಮೊದಲಿಗೆ ಬೇಳೆಯನ್ನು ಬೇಯಿಸೋದಕ್ಕೆ ಇಟ್ಟು ಹೋಳು ಮಾಡಿಟ್ಟಿರುವಂತಹ ಹಲಸಿನಕಾಯಿ ಹೋಳುಗಳನ್ನು ನಾನು ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅರ್ಜೆಂಟ್ ಬೇಕು, ಟೈಮ್ ಇಲ್ಲ ಅಂದರೆ ಬೇಳೆ ಒಟ್ಟಿಗೆ ಬೇಯಿಸ್ಬೋದು. ಆದರೆ ಬೇಳೆ ಒಟ್ಟಿಗೆ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಆಗಲೇ ಹೇಳಿದಾಗೆ ತುಂಬ ಬೆಂದು ಅದು ಪುಡಿ ಪುಡಿ ಆಗಿಬಿಡುತ್ತೆ. ನಮ್ಗೆ ಹೋಳು ತಿನ್ನೋದಕ್ಕೆ ಸಿಗೋದೇ ಇಲ್ಲ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾನು ಉಪ್ಪು ಮತ್ತು ಅರಿಶಿಣ, 1 ಚಮಚದಷ್ಟು ಬೆಲ್ಲವನ್ನು ಹಾಕಿಬಿಟ್ಟು ಹೋಳನ್ನು ಬೇಯಿಸ್ಕೊತೀನಿ. ಈ ರೀತಿ ಉಪ್ಪು ಬೆಲ್ಲ ಎಲ್ಲ ಹಾಕಿಯೇ ಬೇಯಿಸ್ಕೊಂಡ್ರೆ ಹೋಳಿಗೂ ಸಹ ನಮಗೆ ಉಪ್ಪು ಹುಳಿ ಎಲ್ಲ ಹಿಡಿಯುತ್ತೆ. ಸೊ ನಾನು 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣಿನ ರಸವನ್ನು ಸಹ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾವು ಮುಚ್ಚಿ ಬೇಯಿಸ್ಕೊಳ್ಳೋಣ. ಹೋಳು ಹದವಾಗಿ ಬೇಯಬೇಕು. ಅಷ್ಟರಲ್ಲಿ ಹುಳಿಗೆ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಮಸಾಲೆನಿಗೆ 1 ಚಮಚದಷ್ಟು ಅಂದರೆ 1 ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆಯನ್ನು ಎಣ್ಣೆಯನ್ನು ಹಾಕದೆ ಹಾಗೆ ನಾನು ಹುರಿತಾ ಇದ್ದೀನಿ. ಸ್ವಲ್ಪ ಮಸಾಲೆ ಡಿಫ್ರೆಂಟ್ ಆಗಿ ಇರುತ್ತೆ. ಇದಕ್ಕೆ ಬೇರೆ ಹುಳಿ ಎಲ್ಲ ಮಾಡಿದ ಥರ ಅಲ್ಲ. ಸ್ವಲ್ಪ ಉದ್ದಿನ ಬೇಳೆ ಒಳ್ಳೆ ಪರಿಮಳ ಬರೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಇಷ್ಟ ಆಗಬೇಕು. ಇಷ್ಟಾಗೋ ತನಕ ನಾನು ಉದ್ದಿನ ಬೇಳೆನ ಹುರ್ಕೋತಾ ಇದ್ದೀನಿ. ನಂತರ ಮಿಕ್ಸರ್ ಜಾರಿಗೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಹುರಿದಿರೋಂತಹ ಉದ್ದಿನಬೇಳೆ, 1 ಚಮಚದಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ. ಇದು ಯಾವುದನ್ನು ಹುರಿಯೋದು ಬೇಡ, ಹಸಿಗೆ ಹಾಕೋದು, ಹಸಿದಾಗೆ ಹಾಕೋದು. ಬ್ಯಾಡಗಿ ಮೆಣಸು 1 3-4 ಖಾರಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇವಾಗ ಇದನ್ನು ನುಣ್ಣಗೆ ನಾನು ಹರ್ಕೊಂಡು ಬರ್ತೀನಿ. ಇದು ಒಂಥರ ಆ ಉದ್ದಿನಬೇಳೆ ಪರಿಮಳ ಆಗಿ ಹುಳಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ನುಣ್ಣಗೆ ಮಸಾಲೆಯನ್ನು ಹರ್ಕೊಂಬಂದಿದ್ದೀನಿ. ಈ ಕಡೆ ಹಲಸಿನಕಾಯಿ ಹೋಳು ಸಹ ಹದವಾಗಿ ಬೆಂದಿದೆ. ನಾನು ಆಗಲೇ ಹೇಳಿದಾಗೆ ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನೋಡಿ, ಒಂದು ಹೋಳು ಸಹ ಬಿಟ್ಕೊಂಡಿಲ್ಲ, ಚೆನ್ನಾಗಿದೆ. ಕುಕ್ಕರ್ನಲ್ಲಿ ಹಾಕ್ಬಿಟ್ರೆ ಆ ಥರ ಬಿಡಿ ಬಿಡಿ ಆಗಿಬಿಡುತ್ತೆ ಅಂತ ನಾನು ಹಾಕಿಲ್ಲ. ಇನ್ನು ನಿಮಗೆ ಟೈಮ್ ಇಲ್ಲ ಅಂದರೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಹದವಾಗಿ ಬೆಂದಿದೆ, ಕ್ಲೀನಾಗಿ ಕಟ್ಟಾಗ್ತಾ ಇದೆ. ಈಗ ರುಬ್ಬಿರೋಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಹುಳಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಏಕೆಂದರೆ ಆ ಟೈಮ್ನಲ್ಲೇ ಅಲ್ವಾ ನಮಗೆ ಎಳೆ ಹಲಸಿನಕಾಯಿಗಳು ಸಿಗೋದು. ಹಾಗಾಗಿ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಮತ್ತು ಬೇಯಿಸಿರೋಂಥ ತೊಗರಿಬೇಳೆ, 1 ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ. ನಾವು ಧನಿಯಾ ಜೀರಿಗೆ ಎಲ್ಲ ಯಾವುದು ಹುರಿದಿಲ್ವಲ್ಲ, ಹಸಿದಾಗೆ ಹಾಕಿರೋದು. ಸೊ ಅದ್ರದ್ದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ. ನಾನು ಮತ್ತೆ ಚೂರು ರುಚಿಗೆ ತಕ್ಕಷ್ಟು
ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಈ ರೀತಿ ಒಂದು 4-5 ಕುದಿ ಬರಬೇಕು. ಕುದ್ದಾಗೂ ರುಚಿ ತುಂಬ ಚೆನ್ನಾಗಿರುತ್ತೆ. ಆ ಹೋಳಗಂತೂ ಉಪ್ಪು ಖಾರ ಎಲ್ಲ ಹಿಡಿದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾಗಿದೆ, ಅಂತ ಕಷ್ಟ ಏನಿಲ್ಲ ಮಾಡೋದು. ಆದರೆ ಒಂದು ಡಿಫ್ರೆಂಟ್ ಆಗಿರುವಂಥ ರುಚಿಯಲ್ಲಿ ಇರುತ್ತೆ. ಯಾಕೆಂದರೆ ಮಸಾಲೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ನಾರ್ಮಲ್ ಹುಳಿ ಥರ ಇಲ್ಲ ಇದು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡುವ. ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ತೆಂಗಿನೆಣ್ಣೆ ಬದಲಾಗಿ ನೀವು ಯಾವ್ದು ಸಹ ಹಾಕ್ಬೋದು, ಆದರೆ ಹಲಸಿನಕಾಯಿ ಹುಳಿಗೆ ತೆಂಗಿನೆಣ್ಣೆ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, 1 ಚಿಟಿಕೆ ಇಂಗನ್ನು ಹಾಕ್ಕೊಳ್ಳೋಣ. ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿಬಿಟ್ಟು ಕುದಿಸಿಟ್ಟಿರುವಂತಹ ಹುಳಿಗೆ ಒಗ್ಗರಣೆಯನ್ನು ಕೊಡೋದು. ಘಮಘಮ ಅಂತ ಪರಿಮಳ ಬರ್ತಾ ಇರೋ ಎಳೆ ಹಲಸಿನಕಾಯಿಯ ಹುಳಿ ಅಥವಾ ಹಲಸಿನ ಗುಜ್ಜಿಗೆ ಹುಳಿ ತಯಾರಾಗಿದೆ. ಖಂಡಿತ ಎಳೆ ಹಲಸಿನಕಾಯಿ ಸಿಕ್ಕಿದಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೋತೀನಿ. ನಾನು ಆಗಲೇ ಹೇಳಿದಾಗೆ ಅನ್ನದ ಜೊತೆ ಆಗಿರ್ಬೋದು, ರಾಗಿ ಮುದ್ದೆ ಜೊತೆ ಆಗಿರ್ಬೋದು, ಇದು ತುಂಬಾ ರುಚಿಯಾಗಿರುತ್ತೆ. ಆದರೆ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಅನ್ನದ ಜೊತೆನೇ ಸರ್ವ್ ಮಾಡೋದು. ಸೊ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಅಥವಾ ಮತ್ತೆ ತೆಂಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.